ನಮಸ್ಕಾರ. ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. 3-4 ದಿನಗಳಿಂದ ನಡೀತಾ ಇದ್ದಂತಹ ಭಾರತ ಪಾಕಿಸ್ತಾನದ ರಾತ್ರಿ ಸಮಯದ ಸಂಘರ್ಷ ಏನಿತ್ತು, ರಾತ್ರಿ ಆದರೆ ಸಾಕು ಪಾಕಿಸ್ತಾನದ ಕಡೆಯಿಂದ ಒಂದಷ್ಟು ಡ್ರೋನ್ಗಳು, ಮಿಸೈಲ್ಗಳು ಮತ್ತು ಎಂತಹದ್ದೋ ಪ್ರಯತ್ನವನ್ನು ಪಾಕಿಸ್ತಾನ ನಡೆಸ್ತಾನೆ ಇತ್ತು. ಅದನ್ನು ಕೌಂಟರ್ ಮಾಡುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡ್ತಾ ಇತ್ತು. ಅದಕ್ಕೆ ಪ್ರತಿದಾಳಿಯನ್ನು ಸಹ ನಡೆಸ್ಕೊಂಡು ಬರ್ತಾ ಇತ್ತು. ಇದೆಲ್ಲವೂ ನಡೀತಾ ಇದ್ದಿದ್ದು ಆಪರೇಷನ್ ಸಿಂಧೂರ್ ನಂತರ. ಆಪರೇಷನ್ ಸಿಂಧೂರ್ ನಡೆದಿದ್ದು ಪಹಲ್ಗಾಮ್ನಲ್ಲಿ ಏಪ್ರಿಲ್ 22ನೇ ತಾರೀಕು. 27 ಜನ ಅಮಾಯಕರನ್ನು, ಪ್ರವಾಸಿಗರನ್ನು ಉಗ್ರವಾದಿಗಳು, ಪಾಕಿಸ್ತಾನದಿಂದ ಸ್ಪಾನ್ಸರ್ಡ್ ಆಗಿರುವಂತಹ ಉಗ್ರವಾದಿಗಳು ಕಾಶ್ಮೀರಕ್ಕೆ ಬಂದು ಪಹಲ್ಗಾಮ್ನಲ್ಲಿ ಹತ್ಯೆ ಮಾಡಿ ಹೋಗಿದ್ದರ ಹಿನ್ನೆಲೆಯಲ್ಲಿ ಇಷ್ಟು ಸಂಘರ್ಷಗಳು ನಡೀತಾ ಇತ್ತು. ನಿನ್ನೆ ರಾತ್ರಿ ದೊಡ್ಡ ಮಟ್ಟದ ಸಂಘರ್ಷ ನಡೆದಿತ್ತು. ಪಾಕಿಸ್ತಾನದ ಕಡೆಯಿಂದ ಭಾರತದ ನಗರಗಳ ಮೇಲೆ ಸ್ಪೀಡ್ ಬಾಂಬುಗಳನ್ನು ಹಾಕುವ ಪ್ರಯತ್ನ ನಡೆಸ್ತಿದ್ರು. ಅದನ್ನು S-400 ಮತ್ತು ವಿಕ್ರಮ್ ಅನ್ನುವಂತಹ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಏನಿತ್ತು ಅದು ಸಮರ್ಥವಾಗಿ ಅವೆಲ್ಲವನ್ನು ಸಹ ಹೊಡೆದು ಉರುಳಿಸ್ತಾ ಇತ್ತು. ಭಾರತದ ಕೆಲವು ಏರ್ಫೀಲ್ಡ್ಗಳ ಮೇಲೆಯೂ ಸಹ ದಾಳಿ ನಡೆಸುವ ಪ್ರಯತ್ನವನ್ನು ಪಾಕಿಸ್ತಾನ ಮಾಡಿತ್ತು. ಪಂಜಾಬ್ನಲ್ಲಿ ಡ್ರೋನ್ಗಳನ್ನು ಬಳಸಿ ಜನವಸತಿ ಪ್ರದೇಶಗಳಲ್ಲಿ ದಾಳಿ ಮಾಡಲಾಯಿತು. ಅಲ್ಲಿ ಒಂದು 3 ಜನಕ್ಕೆ ಗಾಯಗಳಾದವು. ಹೀಗೆ ಸಾಕಷ್ಟು ಘಟನೆಗಳು ನಡೀತು. ಆ ಎಲ್ಲ ಘಟನೆಗಳ ಬಗ್ಗೆ ಇವತ್ತು ಮತ್ತೆ ಭಾರತೀಯ ಸೇನೆ ಪ್ರೆಸ್ ಕಾನ್ಫರೆನ್ಸ್ ನಡೆಸಿತು. ಕರ್ನಲ್ ಸೋಫಿಯಾ ಖುರೇಷಿ ಮತ್ತು ವ್ಯೋಮಿಕಾ ಸಿಂಗ್, ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಅವರ ಜೊತೆಗೆ ವಿದೇಶಾಂಗ ಸಚಿವಾಲಯದ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಸಹ ಇವತ್ತು ಸುದ್ದಿಗೋಷ್ಠಿಯಲ್ಲಿದ್ದರು. ಅವರು ಸ್ಪಷ್ಟವಾಗಿ ಭಾರತದ ಸೇನೆ ನಿನ್ನೆ ರಾತ್ರಿಯ ಕಾರ್ಯಾಚರಣೆಯನ್ನು ಎಲ್ಲ ರೀತಿಯ ವಿವರಗಳ ಸಮೇತವಾಗಿ ಬಿಚ್ಚಿಟ್ರು. ಅದು ಅವರು ಪ್ರತಿದಿನ ಮಾಡಿಕೊಂಡು ಬರ್ತಿದ್ದಾರೆ. ಅದು ಇಲ್ಲದೆ ಹೋಗಿದ್ದರೆ ನಮ್ಮ ಗೋಧಿ ಮಾಧ್ಯಮಗಳು, TRP ದಾಹಿ ಮಾಧ್ಯಮಗಳು ವಿಡಿಯೋ ಗೇಮ್ಗಳನ್ನು ತೋರಿಸಿ, ಇಸ್ರೇಲ್ದು ಇನ್ಯಾವುದೋ ದೇಶದ ಚಿತ್ರಗಳನ್ನು ತೋರಿಸಿ, ವಿಡಿಯೋಗಳನ್ನು ತೋರಿಸಿ ಜನರನ್ನು ಮಂಗ ಮಾಡ್ತಿತ್ತು. ಹೆದರಿಸಿ ಇಡ್ತಿದ್ರು. ನಮಗೆ ಅಟ್ಲೀಸ್ಟ್ ಈ ಸೇನೆ ಒಂದು ಪತ್ರಿಕಾಗೋಷ್ಠಿಯನ್ನು ಪ್ರತಿದಿನ ಮಾಡೋ ಮೂಲಕ ನಿಖರ ಮಾಹಿತಿ ಜನಕ್ಕೆ ಸಿಗೋ ಹಾಗೆ ಆಗ್ತಿತ್ತು. ಅದೆಲ್ಲವೂ ನಡೀತಾ ಇರಬೇಕಾದ್ರೆ ಇವತ್ತು ಸಂಜೆ ದಿಢೀರಂತ ಒಂದು ಘೋಷಣೆ ಆಯಿತು, ಕದನ ವಿರಾಮ. ಪಾಕಿಸ್ತಾನ, ಭಾರತ ಎರಡೂ ಕಡೆಯಿಂದಲೂ ಸಹ ಯಾವುದೇ ರೀತಿಯಾದಂತಹ ಕಾರ್ಯಾಚರಣೆಗಳು ನಡೆಯಲ್ಲ, ಸೈಲೆಂಟಾಗಿ ಇರಬೇಕಾಗತ್ತೆ ಅಂತ. ಅದನ್ನು 5 ಗಂಟೆಗೆ ಅನ್ವಯ ಆಗುವಂತೆ, ಇವತ್ತು ಸಂಜೆ 5 ಗಂಟೆಗೆ ಅನ್ವಯ ಆಗುವಂತೆ ಎರಡೂ ದೇಶಗಳು ಒಪ್ಪಿಕೊಂಡಿದ್ದಾವೆ ಅಂತ ಅಮೇರಿಕ ಘೋಷಣೆ ಮಾಡಿತು. ಎರಡೂ ದೇಶಗಳು ಒಪ್ಕೊಂಡಿದ್ದಾವೆ ಅಂತ ಅಮೇರಿಕ ಘೋಷಣೆ ಮಾಡಿತು. ಅನಂತರ ಭಾರತವು ಘೋಷಣೆ ಮಾಡಿತು, ಪಾಕಿಸ್ತಾನವು ಸಹ ಘೋಷಣೆ ಮಾಡಿತು. ಇಲ್ಲಿ ಅಮೇರಿಕ ಘೋಷಣೆ ಮಾಡಿತು ಅನ್ನೋದು ನಮಗೆ ಸ್ವಲ್ಪ ಅರ್ಗಿಸ್ಕೊಳ್ಳೋದು ಕಷ್ಟ. ಭಾರತ ನಿರ್ಧಾರ ಮಾಡಬೇಕು, ತನ್ನ ಹಿತಾಸಕ್ತಿಗೆ ಕದನ ವಿರಾಮ ಮಾಡಬೇಕಾ, ಕದನ ಮಾಡಬೇಕಾ, ಯುದ್ಧ ಮಾಡಬೇಕಾ, ಕಾರ್ಯಾಚರಣೆ ಮಾಡಬೇಕಾ, ಅಟ್ಯಾಕ್ ಮಾಡಬೇಕಾ, ಯಾವುದನ್ನೇ ಆಗಲಿ ಭಾರತ ನಿರ್ಧರಿಸಬೇಕಾಗಿತ್ತು. ಭಾರತದ ಲಾಂಗ್ ಸ್ಟ್ಯಾಂಡಿಂಗ್, ಬಹಳ ಕಾಲದ ಏನು ಒಂದು ಸ್ಟ್ಯಾಂಡ್ ಏನಿತ್ತು, ನಮ್ಮ ನಿಲುವೇನಿತ್ತು, ಕಾಶ್ಮೀರದ ವಿಚಾರವಾಗಲಿ ಅಥವಾ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ವಿಚಾರಕ್ಕಾಗಲಿ 3ನೇ ವ್ಯಕ್ತಿಗೆ ಅವಕಾಶ ಇಲ್ಲ ಅಂತ. ಆದರೆ ಮೋದಿ ಸರ್ಕಾರ ಇವತ್ತು ಟ್ರಂಪ್ ಒತ್ತಡಕ್ಕೆ ಅನ್ನುವ ರೀತಿಯಲ್ಲಿಯೇ ನಡ್ಕೊಂಡಿದೆ. ಟ್ರಂಪ್ ಕಡೆಯಿಂದ ಘೋಷಣೆ ಆಗುತ್ತೆ ಅಂದರೆ ಅದನ್ನು ನಾವು ಸ್ವಲ್ಪ ಅರಗಿಸ್ಕೊಳ್ಳೋದು ಕಷ್ಟ. ಅದೊಂದು ಕಡೆ ಇರುತ್ತೆ. ಯಾಕೆಂದರೆ ಎಲ್ಲರ ಕೈಲೂ ಸಹ ಇಂದಿರಾ ಗಾಂಧಿ ಆಗೋಕ್ಕಾಗಲ್ಲ. 1971 ಸಮಯದಲ್ಲಿ ಅಮೇರಿಕದ ಅಧ್ಯಕ್ಷ ನಿಕ್ಸನ್ ಮಧ್ಯಪ್ರವೇಶ ಮಾಡ್ತೀನಿ, ಮಧ್ಯಸ್ಥಿಕೆ ವಹಿಸ್ತೀನಿ ಎಂದಾಗ ಇಂದಿರಾ ಗಾಂಧಿ ಸ್ಪಷ್ಟ ಮಾತುಗಳಲ್ಲಿ ಹೇಳಿದ್ರು, ನೋ, ಇದು ನಮ್ಮಿಬ್ಬರ ನಡುವಿನ ಜಗಳ, ನಾವು ನೋಡ್ಕೊಳ್ತೀವಿ, ನನ್ನ ದೇಶದ ಹಿತಾಸಕ್ತಿ ನನಗೆ ಮುಖ್ಯ ಅಂತ ಹೇಳಿದ್ರು. ಆ ಧೈರ್ಯ ಎಲ್ರಿಗೂ ಬರಲ್ಲ. ಸಿರ್ಲಿ, ಅದನ್ನು ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡೋಣ, ಇವತ್ತಿಗೆ ಬೇಡ. ಈಗ ಈ ಕದನ ವಿರಾಮ ಅಂತ ಒಂದು ಬಂತಲ್ಲ, ಅದರ 2 ರಾತ್ರಿಗಳ ಹಿಂದಿನ 2-3 ರಾತ್ರಿಗಳು ಪಾಕಿಸ್ತಾನ ಏನೋ ದೊಡ್ಡ ವೀರಾದಿ ವೀರರ ಥರ ನುಗ್ಗೋಕೆ ಪ್ರಯತ್ನ ಮಾಡ್ತಿದ್ರಲ್ಲ, ಏನೋ ಮಾಡ್ತೀವಿ ಅನ್ನೋ ಥರ ತೋರಿಸೋದಕ್ಕೆ, ಆ ದೇಶದ ಜನರನ್ನು ಮಂಗ ಮಾಡೋದಕ್ಕೆ, ಪಾಕಿಸ್ತಾನದ ಜನರನ್ನು ಪಾಕಿಸ್ತಾನ ಮೂರ್ಖರನಿಗೆ ಮಾಡೋದಕ್ಕೆ ಒಂದಷ್ಟು ಪ್ರಯತ್ನಗಳನ್ನು ನಡೆಸ್ತು. ಇವತ್ತು ದಿಢೀರಂತ ಅಮೇರಿಕ ಕಡೆಯಿಂದ ನಾವು ಮಧ್ಯಸ್ಥಿಕೆ ವಹಿಸಿ ಇಬ್ಬರು ಕಡೆನೂ ಮಾತಾಡಿದ್ದೀವಿ, ರಾತ್ರಿ ಎಲ್ಲ ಚರ್ಚೆ ಮಾಡಿದ್ದೀವಿ, ಈಗ 2 ದೇಶಗಳು ಒಪ್ಕೊಂಡಿದೆ ಅಂತ ಬಂದಿರೋದು ಅದು ಭಾರತದ ಕಡೆಯಿಂದ ಹೋಗಿರುವಂತಹ ರಿಕ್ವೆಸ್ಟ್ ಅಲ್ಲ, ಪಾಕಿಸ್ತಾನದ ಕಡೆಯಿಂದ ಹೋಗಿರುವಂತಹ ರಿಕ್ವೆಸ್ಟ್. ಇದು ಪಾಕಿಸ್ತಾನದ ಕಳ್ಳಾಟ. ಯಾಕೆ ಅಂತ ಹೇಳ್ತೀನಿ ನೋಡಿ.
ಪಾಕಿಸ್ತಾನದ ಮೇಲೆ ಯಾವಾಗ ಆಪರೇಷನ್ ಸಿಂಧೂರ ಆಯಿತೋ ಅಲ್ಲಿನ ಜನ ಪಾಕಿಸ್ತಾನ ಸರ್ಕಾರ, ಪಾಕಿಸ್ತಾನ ಆರ್ಮಿಯ ಕಡೆ ನೋಡ್ತಾ ಇದ್ರು. ಆ ಜನರನ್ನು ತೃಪ್ತಿಪಡಿಸ್ಬೇಕಿತ್ತಲ್ಲ ಪಾಕಿಸ್ತಾನಕ್ಕೆ. ಅದರಲ್ಲೂ ಜನರಲ್ ಮುನೀರ್, ಅಸೀಂ ಮುನೀರ್, ಪಾಕಿಸ್ತಾನದ ಆ್ಯರೋಗ್ಯಂಟ್ ಚೀಫ್, ಆರ್ಮಿ ಚೀಫ್, ಅವನಿಗಂತೂ ತುಂಬ ದುರಹಂಕಾರ ಇದೆ. ಆ ದುರಹಂಕಾರ ಪ್ಲಸ್ ಜನರ ಮುಂದೆ ತಾನು ಬಿಲ್ಡಪ್ ತಗೋಬೇಕು ಅನ್ನೋ ಕಾರಣಕ್ಕೆ ಬ್ಯಾಕ್ ಟು ಬ್ಯಾಕ್ ಏನಾದರೂ ಒಂದು ಕಿತಾಪತಿ ಮಾಡ್ತಾನೆ ಇದ್ದ. ಪಾಕಿಸ್ತಾನ ಸರ್ಕಾರಕ್ಕೂ ಅದು ಬೇಕಿತ್ತು. ಯಾಕೆಂದರೆ ಜನರ ಮುಂದೆ ನಾವು ನೋಡಿ ಏನೇನು ಮಾಡ್ತಾ ಇದ್ದೀವಿ ಅಂತ ಹೇಳಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಮಸಾಲೆ ಸೇರಿಸಿ, ಸುಳ್ಳುಗಳನ್ನು ಸೇರಿಸಿ ಪಾಕಿಸ್ತಾನದ ಜನರ ಮುಂದೆ ಮಾಧ್ಯಮಗಳ ಮೂಲಕ ಇಡ್ತಾಯಿದ್ರು. ಏನೋ ಭಾರತಕ್ಕೆ ದೊಡ್ಡ ನಷ್ಟ ಮಾಡಿಬಿಟ್ಟಿದ್ದೀವಿ ಅಂತ. ಆದರೆ ಅಲ್ಲಿಂದ ಬರ್ತಿದ್ದ ಯಾವ ಮಿಸೈಲು, ಡ್ರೋನು ಯಾವುದನ್ನು ಸಹ ಭಾರತ ತಲುಪೋದಕ್ಕೆ ಬಿಡ್ತಾ ಇರಲಿಲ್ಲ. ನಮ್ಮ ಆ್ಯಂಟಿ ಮಿಸೈಲ್ ಸಿಸ್ಟಮ್ ಅಷ್ಟು ಸ್ಟಬರ್ನ್ ಆಗಿತ್ತು, ಅಷ್ಟು ಸ್ಟ್ಯಾಂಡರ್ಡ್ ಆಗಿತ್ತು, ಅಷ್ಟು ನಿಖರವಾಗಿ ಅದೆಲ್ಲವನ್ನು ಹೊಡೆದು ಉರುಳಿಸ್ತಾ ಇತ್ತು. ಒಂದೋ ಎರಡೋ ಅಪ್ಪಿತಪ್ಪಿ ಬಿದ್ದರೂ ದೊಡ್ಡ ನಷ್ಟವೇನು ಭಾರತಕ್ಕೆ ಆಗಿಲ್ಲ. ಆದರೆ ಪಾಕಿಸ್ತಾನದ ಈ ಧೈರ್ಯ ಇತ್ತಲ್ಲ, ಪ್ರಯತ್ನ ಮಾಡಬೇಕು ಇಂಡಿಯಾದಂಥ ದೇಶದ ಮೇಲೆ ಮಿಸೈಲ್ ಬಿಡಬೇಕು, ಡ್ರೋನುಗಳನ್ನು ಬಿಡಬೇಕು, ಅದು ಸಹ ತುರ್ಕಿಯಂತಹ ದೇಶ ಕೊಟ್ಟಿರುವಂತಹ ಡ್ರೋನುಗಳನ್ನು ಬಳಸ್ಕೊಂಡು, ಚೈನಾದವರು ಕೊಟ್ಟಿರುವಂತಹ ಒಂದಷ್ಟು ಮಿಸೈಲ್ಗಳನ್ನು ಬಳಸ್ಕೊಂಡು ಭಾರತದ ಮೇಲೆ. ಅದು ಧೈರ್ಯ ಅಲ್ಲ, ಆ್ಯಕ್ಚುಲಿ ಅಲ್ಲೇ ಅವರ ಕಳ್ಳಾಟ ಇರೋದು. ಅವರ ಕಳ್ಳಾಟ, ಪಾಕಿಸ್ತಾನದ ಕಳ್ಳಾಟ ಏನಿದೆಯಲ್ಲ, ಅವರ ಲೆಕ್ಕಾಚಾರ, ಕಳ್ಳ ಲೆಕ್ಕ ಏನಿತ್ತು ಅಂದರೆ, ಆಪರೇಷನ್ ಸಿಂಧೂರ ನಡೆದ ಮೇಲೆ ನಾವು ಸುಮ್ಮನೆ ಇದ್ದರೆ ನಮ್ಮ ಜನ ನಮ್ಮನ್ನು ತುಳಿದಾಕ್ಬಿಡ್ತಾರೆ, ಏನಾದರೂ ಮಾಡಲೇಬೇಕು, ಈ ಥರದ್ದೊಂದು ಮಾಡೋಣ. ಆದರೆ ಈ ಥರದ್ದು ಮಾಡಿದ್ರೆ ಭಾರತ ಪೂರ್ಣ ಪ್ರಮಾಣದಲ್ಲಿ ಮೈಮೇಲೆ ಬಿದ್ದರೆ 4 ದಿನಗಳಲ್ಲಿ ಪಾಕಿಸ್ತಾನದ ವೆಪನ್ಸ್ ಖಾಲಿ ಆಗುತ್ತೆ, ಪಾಕಿಸ್ತಾನ ಶರಣಾಗಬೇಕಾಗತ್ತೆ. ಆದರೂ ಧೈರ್ಯ ಮಾಡಿ ಯಾಕೆ ಬಂತು ಅಂದರೆ ಆ ಜನರನ್ನು ಸಮಾಧಾನ ಮಾಡೋಕ್ಕೆ. ಆದರೆ ಜನರನ್ನು ಸಮಾಧಾನ ಮಾಡೋಕ್ಕೋಗಿ ಇಡೀ ದೇಶ ನಾಶ ಆದರೆ ಅನ್ನುವಂಥ ಭಯ ಅವ್ರಿಗಿತ್ತು. ಆದರೆ ಅದಕ್ಕೆ ಅವರಿಗೆ ಕಳ್ಳಾಟ ಅಥವಾ ಕಳ್ಳ ಯೋಚನೆ ಏನಿತ್ತು ಅಂದರೆ, ಯಾರೋ ಒಬ್ಬರು ಬರ್ತಾರೆ, ಅಮೇರಿಕನೋ ಯುರೋಪೋ ಇನ್ಯಾವುದೋ ದೇಶದವರು ಬರ್ತಾರೆ, ಬೇಡ ಯುದ್ಧ ಬೇಡ, ಕದನ ವಿರಾಮ ಮಾಡಿ ಅಂತ ಹೇಳ್ತಾರೆ. ಅವರು ಹೇಳಿದ ತಕ್ಷಣ ನಾವು ನಿಲ್ಲಿಸ್ಬಿಡೋಣ. ಆಗ ಪಾಕಿಸ್ತಾನದ ಜನತೆಗೆ ನೋಡಿ, ನಾವು ಹೊಡಿತಾನೆ ಇದ್ವಿ, ಇಂಡಿಯಾಗೆ ನುಗ್ಗಿ ಹೊಡಿತಾ ಇದ್ವಿ, ಇವರೆಲ್ಲ ತಡೆದು ಬಿಟ್ರು. ಇಲ್ಲ ಅಂದಿದ್ರೆ ನಾವು ನಮ್ಮ ಶಕ್ತಿ ಸೂಪರ್ ಶಕ್ತಿ ಅಂತ ಪಾಕಿಸ್ತಾನದ ಜನರ ಮುಂದೆ ಬಿಲ್ಡಪ್ ಕೊಟ್ಕೊಳ್ಳೋದಕ್ಕೆ ಅದನ್ನು ಉಪಯೋಗಿಸ್ಕೊಳ್ಳಬಹುದು ಅಂತ ನೋಡ್ತು. ಆದರೆ ಪಾಕಿಸ್ತಾನಕ್ಕೆ ನಿನ್ನೆ ರಾತ್ರಿ ತೊಡೆ ನಡುಗಿಬಿಡ್ತು. ಯಾಕೆ ಅಂದರೆ ಅಮೇರಿಕಾದ ವೈಸ್ ಪ್ರೆಸಿಡೆಂಟ್ JD Vance ಒಂದು ಹೇಳಿಕೆ ಕೊಟ್ಟರು. ದಿಸ್ ಈಸ್ ನನ್ ಆಫ್ ಅವರ್ ಬಿಸ್ನೆಸ್. ಭಾರತ ಪಾಕಿಸ್ತಾನದ ನಡುವೆ ನಡೀತಿರುವ ಸಂಘರ್ಷ ನಮಗೆ ಸಂಬಂಧಪಟ್ಟಿದ್ದಲ್ಲ, ಇದರಲ್ಲಿ ನಾವು ಮೂಗು ತೋರಿಸಲ್ಲ ಅಂದ್ಬಿಡ್ತು. ಪಾಕಿಸ್ತಾನಕ್ಕೆ ಎದೆ ಡವ ಅಂತ ಬಡ್ಕೊಳ್ಳೋಕ್ಕೆ ಶುರುವಾಯಿತು. ಅರೆ ಇವರು ಯುದ್ಧ ವಿರಾಮಕ್ಕೆ ಒತ್ತಡ ಹಾಕಿಲ್ಲ ಅಂದರೆ ನಾನು ಯುದ್ಧನ ಹೇಗೆ ನಿಲ್ಲಿಸಲಿ ಅಥವಾ ಈ ದಾಳಿಗಳನ್ನು ಹೇಗೆ ನಿಲ್ಲಿಸಲಿ? ಇದನ್ನು ನಾನು ಮುಂದುವರಿಸಲೇಬೇಕಾಗತ್ತೆ. ಮುಂದುವರಿಸಿಲ್ಲ ಅಂದರೆ ಜನ ಹೊಡಿತಾರೆ, ಮುಂದುವರಿಸಿದರೆ ಇಂಡಿಯಾ ಹೊಡಿಯುತ್ತೆ. ಏನು ಮಾಡೋದು ಅಂತ ಹೋಗಿ ರಾತ್ರಿ ಶಹಬಾಜ್ ಶರೀಫ್ ಪ್ರಧಾನಮಂತ್ರಿ, ಪಾಕಿಸ್ತಾನದ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರ ಅಣ್ಣ ನವಾಜ್ ಶರೀಫ್ ಅಮೇರಿಕಾಗೆ ದುಂಬಾಲು ಬಿದ್ದಿರೋದು. ನೀವು ಮಧ್ಯಪ್ರವೇಶ ಮಾಡಲೇಬೇಕು, ಯುದ್ಧ ವಿರಾಮ ಮಾಡಿಸಲೇಬೇಕು, ಇಲ್ಲದೆ ಹೋದರೆ ನಮ್ಮ ಕತೆ ಮುಗೀತು. ನಿಲ್ಲಿಸಿದ್ರೆ ಜನ ಹೊಡಿತಾರೆ, ನಿಲ್ಲಿಸಿಲ್ಲ ಅಂದರೆ ಇಂಡಿಯಾ ಹೊಡಿಯುತ್ತೆ, ಇಂಡಿಯನ್ ಆರ್ಮಿ ಸರಿಯಾಗಿ ಹೊಡಿತಾ ಇದೆ ಅಂತ. ಆಗ ಡೊನಾಲ್ಡ್ ಟ್ರಂಪ್ ಎಂಟ್ರಿ ಆಯಿತು. ಡೊನಾಲ್ಡ್ ಟ್ರಂಪ್ ಆಗ ಮೋದಿ ಜೊತೆ ಮಾತಾಡಿ, ಶಹಬಾಜ್ ಶರೀಫ್ ಜೊತೆ ಮಾತಾಡಿ, ಶಹಬಾಜ್ ಶರೀಫ್ಗೆ ಎಚ್ಚರಿಕೆ ಕೊಟ್ಟು ಇನ್ಮೇಲೆ ಯಾವುದೇ ರೀತಿಯಾದಂತಹ ಉಗ್ರವಾದಿ ಚಟುವಟಿಕೆಗಳಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅಂತ ಅವರು ಯಥಾ ಪ್ರಕಾರ ಇಡೀ ಜಗತ್ತಿಗೆ ಸುಳ್ಳು ಹೇಳ್ಕೊಂಡೇ ಬಂದಂಗೆ ಪಾಕಿಸ್ತಾನ ಇಲ್ಲ ನಮ್ಮ ದೇಶದಲ್ಲಿ ಉಗ್ರವಾದ ಇಲ್ಲವೂ ಇಲ್ಲ, ಅದಕ್ಕೆ ಬರೋದಕ್ಕೆ ಬಿಡೋದು ಇಲ್ಲ ಅಂತೆಲ್ಲ ಸುಳ್ಳು ಆಶ್ವಾಸನೆಯನ್ನು ಅವರು ಕೊಟ್ಟು, ಈ ಕಡೆ ಮೋದಿ ಆ್ಯಂಡ್ ಟ್ರಂಪ್ ಫ್ರೆಂಡ್ಗಳಲ್ವಾ, ಮೈ ಫ್ರೆಂಡ್ ಫ್ರಮ್ ಅಮೇರಿಕಾ ಡೊನಾಲ್ಡ್ ಟ್ರಂಪ್ ಅಂತ ಹೇಳಿದಂತಹ ಮೋದಿಯವರು ಟ್ರಂಪ್ ಹೇಳಿದ ಮೇಲೆ ಸರಿ ಯುದ್ಧ ವಿರಾಮ ಮಾಡ್ಕೊಳ್ಳೋಣ ಅಂತ ಒಪ್ಕೊಂಡಿದ್ದಾರೆ. ಆದರೆ ಇದೆಲ್ಲ ಪ್ರಯತ್ನ ನಡೆದಿದ್ದು ಪಾಕಿಸ್ತಾನದ ಕಡೆಯಿಂದನೇ. ಪಾಕಿಸ್ತಾನ ಕಾಯ್ತಾ ಇತ್ತು, ಯಾರಾದರೂ ಒತ್ತಡ ಹಾಕಬೇಕು ಅಥವಾ ಯಾರ್ದಾದ್ರೂ ಒಂದು ಕಾರಣ ಸಿಗಬೇಕು ನಾವು ಯುದ್ಧ ವಿರಾಮಕ್ಕೆ ಎಂಟ್ರಿ ಆಗೋದಕ್ಕೆ, ಇಲ್ಲದೆ ಹೋದರೆ ನಮ್ಮ ದೇಶ ನಾಶ ಆಗೋಗುತ್ತೆ ಅನ್ನುವಂತಹ ಭಯ ಪಾಕಿಸ್ತಾನಕ್ಕೆ ಕಾಡ್ತಾ ಇತ್ತು. ಸೊ ಇದು ಪಾಕಿಸ್ತಾನದ ಕಳ್ಳಾಟ.
ಇದೆಷ್ಟು ಸದ್ಯಕ್ಕೆ ನಡೆದಿರುವಂತಹ ಒಂದು ಅಪ್ಡೇಟ್. ಸೊ ಇವತ್ತು ರಾತ್ರಿ ನೋಡಬೇಕು ಈ ಯುದ್ಧ ವಿರಾಮದ ಹೆಸರಿನಲ್ಲಿ. ಭಾರತ ಅಂತೂ ಯಾವತ್ತೂ ಭಾರತೀಯ ಸೇನೆ ಮೊದಲಿಗರಾಗಿ ಉಲ್ಲಂಘನೆಯನ್ನು ಮಾಡೋದೇ ಇಲ್ಲ, ಯುದ್ಧ ವಿರಾಮವನ್ನು ಸೀಸ್-ಫೈರ್ ವೈಲೇಷನ್ಸನ್ನು ಮಾಡೋದೇ ಇಲ್ಲ ಆ ಕಡೆಯಿಂದ. ಆದರೆ ಅದಕ್ಕೆ ರಿಟ್ಯಾಲಿಯೇಷನ್ ಇರುತ್ತೆ. ಪಾಕಿಸ್ತಾನ ಈಗ ಬಾಯಿ ಮುಚ್ಕೊಂಡಿರುತ್ತಾ ಅಥವಾ ಯುದ್ಧ ವಿರಾಮ ಘೋಷಣೆ ಮಾಡಿದ ನಂತರವೂ ಸಹ ಸುಮ್ಮನೆ ಅವ್ರ ಜನಕ್ಕೆ ಧಿಮಾಕ್ ತೋರಿಸೋಕೆ, ಬಿಲ್ಡಪ್ ಕೊಡೋಕ್ಕೆ ಒಂದೆರಡು ಏನಾದರೂ ಬಿಟ್ಟು ನೋಡೋಣ ಅಂತ ಬಿಟ್ಟು ಮತ್ತೆ ಎದೆ ಮೇಲೆ ಕಾಲಿಕ್ಕಿಸ್ಕೊಳತ್ತಾ ಇಂಡಿಯನ್ ಆರ್ಮಿ ಕೈಯಲ್ಲಿ ಅನ್ನೋದನ್ನು ನಾವು ಕಾದು ನೋಡಬೇಕು. ಆದರೆ ಒಂದಂತೂ ಸ್ಪಷ್ಟ, ಈ ಯುದ್ಧ ವಿರಾಮಕ್ಕೆ ಒತ್ತಡ ಹೇರಿದ್ದು ಅಮೇರಿಕಾ ಇಂಡಿಯಾ ಪಾಕಿಸ್ತಾನ ಮೇಲೆ ಹೇರಿದ್ದಕ್ಕಿಂತ ಪಾಕಿಸ್ತಾನ ಅಮೇರಿಕಾದ ಮೇಲೆ ಹೋಗಿ ದುಂಬಾಲು ಬಿದ್ದು ಯುದ್ಧ ವಿರಾಮಕ್ಕೆ ನಮ್ಮನ್ನು ಇದು ಮಾಡಿ ಅಂತ ಬೇಡ್ಕೊಂಡಿದೆ ಅನ್ನೋದು ಮಾತ್ರ ಸತ್ಯ. ಸೊ ಇದಿಷ್ಟು ಆಪರೇಷನ್ ಸಿಂಧೂರದ ನಂತರ 3 ರಾತ್ರಿಗಳು ನಡೆದಿರುವಂತಹ ಸಂಘರ್ಷ ಮತ್ತು ಈಗ ಯುದ್ಧ ವಿರಾಮದ ಘೋಷಣೆಯ ಎಲ್ಲ ವಿವರಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.